ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿರಿ. ಚೆನ್ನಾಗಾಯ್ತು ಸರ್. ಸಿನಿಮಾ ಹೆಂಗ್ ಬಂದೈತೆ? ಭಾಳ ಚೆನ್ನಾಗಿ ಬಂದಿದೆ. ಅದು ನಾವು ಹೇಳಿ. ಬಂದಿರೋಂಥರ ಎಲ್ರಿಗೂ ನಮಸ್ಕಾರ. ಇಲ್ಲಿ ಲೂಪ್ ಸಿನಿಮಾದ ಕೆಲವೊಂದು ಮಾತುಗಳನ್ನು ನಾನು ಇಲ್ಲಿ ಆಡೋದಕ್ಕೆ ಬಂದಿದ್ದೀನಿ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮುಂದೆ ಬರಬೇಕಂತ ನನ್ನ ಆಸೆ, ಹಾಗೂ ಇಲ್ಲಿ ಬಂದಿರುವಂಥ ನನ್ನ ಮಾಡಿರುವಂಥ ನಟಿಯರು ಹಾಗೂ ಕೆಲವೊಂದು ನಮ್ಮ ಮ್ಯೂಸಿಕ್ ಪ್ರೊಡ್ಯೂಸರು ಇವರಿಗೆಲ್ಲ ಒಂದು ಎರಡು ಮಾತುಗಳನ್ನು ಮಾಡಿ ಅದೇ ಟ್ರೈಲರ್ ರಿಲೀಸನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಮಾತಾಡ್ತಾ ಇದ್ದೀವಿ. ಸಿನಿಮಾ ನನ್ನ ಮಗ ಚಿಕ್ಕ ವಯಸ್ಸಿಂದ ನಾನು ಒಂದು ಡ್ಯಾನ್ಸರ್ ಆಗಿ ಆಸಕ್ತಿ ಇಟ್ಕೊಂಡಿದ್ದ. ಹಾಗಾಗಿ ಅವನು ಮುಂದೆ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಹೀರೋ ಪಾತ್ರ ಮಾಡಬೇಕೆಂದು ನಾನೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ಚಿತ್ರಕ್ಕೆ ನಿರೂಪಕನಾಗಿ ನಾನು ಬಂದಿದ್ದೀನಿ. ಕೆಲವೊಂದು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಮಗನಿಗೂ ಒಳ್ಳೇದಾಗ್ಲಿ, ಹಾಗೆ ಇದೇ ರೀತಿ ಇನ್ನ ಕನ್ನಡ ಸಿನಿಮಾಗಳನ್ನ ಮಾಡ್ಲಿ, ಇನ್ನ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾವು ಇದ್ರ ಮುಖಾಂತರ ಆರಿಸ್ತೀವಿ. ಹಾಗೆ ಕೋ ಪ್ರೊಡ್ಯೂಸ್ ನಮ್ಮಪ್ಪ ನಮ್ 10th ಆದ್ಮೇಲೆ ಒಂದು ಪೆನ್ ತಗೊಳಕ್ಕೆ 10 ರೂಪಾಯಿ ಕೊಡ್ತಿರ್ಲಿಲ್ಲ. ನಿಮಗ್ ನೋಡಿ ಪ್ರೊಡ್ಯೂಸ್ ಮಾಡೋರೆ, ಖುಷಿ ಪಡ್ಬೇಕು. ಪ್ರೊಡ್ಯೂಸರ್ ಹೆಂಗಿರ್ಬೇಕು ಅಣ್ಣ, ನಿಮ್ಗೆ ಹೇಳ್ತಾ ಇರೋದು. ನಮ್ಮಪ್ಪ 500 ಸಿನಿಮಾ ಮಾಡ್ಬಿಟ್ಟವ್ರೆ. ಮೀಡಿಯಂ ಅಂತ ಬರ್ತಾರೆ. ನಮ್ಮಪ್ಪನೂ ಅಷ್ಟೇ 10th ಓದ್ಬೇಕಾದ್ರೆ ಒಂದು ಹೊಸ ನಂಗೆ ಒಂದು ಪ್ಯಾಂಟ್ ತಗೊಡಿ. ಪ್ಯಾಂಟಾ? ಗೌರಿ ಹಬ್ಬ ಬಂದಾಗ ತಗೊಡ್ತೀನಪ್ಪ ಅಂತ ಹೇಳೋರು ನಂಗೆ PUC-ಲಿ. ಒಂದು ಗೌರಿ ಹಬ್ಬಕ್ಕೆ ಬಾ, ನಿಂಗೆ ಒಂದು ಪ್ಯಾಂಟ್ ತಗೊಡ್ತೀನಿ. ನಮ್ಮಪ್ಪ ಹೇಳೋರು. ನಿಮ್ಮಪ್ಪ ಪ್ರೊಡ್ಯೂಸೇ ಮಾಡೋರೆ ಕೋಟಿಗಟ್ಟಲೆ ಹಾಕಿ. ನಮ್ಮಪ್ಪ ತಿನ್ನಕ್ಕೆ ಒಂದು ಬೋಟಿನೂ ತಗೊಡ್ಲಿಲ್ಲ ಚಿಕ್ಕ ಹುಡುಗಾಗಿದ್ದಾಗ. ಅಲ್ಲ, ಹೇಳಿದ್ ಸತ್ಯ ಹೇಳ್ತಾ ಇದ್ದೀನಿ ನಾನು. ಅವರು ನೋಡ್ತಾರೆ ಕೂತ್ಕೊಂಡ್ಲ, ಈಗ ನೋಡ್ಲಿ ಬಿಡಿ, ಸತ್ಯ ಹೇಳಿದ್ದೀನಿ ನಾನು ಹೇಳಿದ್ ಸುಳ್ಳಾದ್ರೆ ಇವತ್ತೇ ಉಮೇಶ್ ಇಂಡಸ್ಟ್ರಿ ಬಿಟ್ಟು ಹೊಟ್ಟೋಗ್ಲಿ. ನಾನು ಹೇಳಿದ್ ಸುಳ್ಳಾದ್ರೆ ಸತ್ಯ. ಏನ್ ಎದುರಿಸ್ತೀರಾ? ದುಡ್ಡಿಸಮ್ಮ ಎಷ್ಟು ಜನ ಕರ್ಕೊಬತ್ತೀಯ? ಆಯ್ತು, ಕೊಡಿ ಅವಾಜ ಹಂಗ. ಆಯ್ತು, ಕೊಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಲೂಪ್ ಸಿನಿಮಾದ ಹೀರೋಯಿನ್ ಶೋಭಿತಾ ಅವರು ಸಿನಿಮಾ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಥಮ್ ಸರ್ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಮೂವಿ ಕೂಡ ರಿಲೀಸ್ ಆಗಿದೆ. ಆ ಪ್ರಮೋಷನ್ ಬಿಟ್ಬಿಟ್ಟು ನಮ್ಮ ಮೂವಿ ಪ್ರಮೋಷನ್ಗೆ ಬಂದಿದ್ದೀರಾ. ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೂಪ್ ಮೂವಿ ಬಗ್ಗೆ ಹೇಳಬೇಕು ಅಂತಂತಂದರೆ, ನಮಗೆ ಅಂದರೆ ಗೇಮ್ ಅಂತ ಆಡೋ ಒಂದು ಕೆಲವು ವಿಷಯಗಳು ಅದು ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗಿ ಅದರ ನಿಯಂತ್ರಣಕ್ಕೆ ಬಂದ್ಬಿಡ್ತೀವಿ. ನಿಯಂತ್ರಣಕ್ಕೆ ಬಂದಮೇಲೆ ಆ ಲೂಪ್ ಅನ್ನೋದ್ರೊಳಗಡೆ ಸಿಲ್ಕಾಕೊಂಡ್ಬಿಡ್ತೀವಿ. ಹಾಗೆ ಒಂದು ಆ್ಯಪ್ ಲೋನ್ ಆಗಲಿ, ಇವಾಗಿನ ಜನ್ರೇಷನ್ ಆ್ಯಪ್ ಲೋನ್ ಅಂದರೆ ಈಗ ಸ್ವಲ್ಪ ಕಷ್ಟ ಇದೆ ಅಂತ ಈ ಥರ ಪ್ರಥಮ್ ಸರ್ ಹೇಳ್ದಂಗೆ ಕೆಲವೊಂದು ಆ್ಯಡ್ ಬಂದ್ಬಿಡುತ್ತೆ. ಆ್ಯಡ್ ಬಂದಾಗ ಇಷ್ಟು ಕೊಡ್ತೀವಿ, ಇಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತೀವಿ. ಸಡನ್ಲಿ ಅಂದರೆ ಈಗ 24 hours ಒಳಗಡೆ ನಿಮಗೆ ಲೋನ್ ಕೊಡ್ತೀವಿ. ಆ ಥರ ಎಲ್ಲ ಆ್ಯಪ್ಗಳು ಕ್ರಿಯೇಟ್ ಆಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಆ್ಯಪ್ ಅವರು ಒಂದು 1 month ಅಲ್ಲ 15 days ಆ ಥರ ಎಲ್ಲ ಮಾಡಿಕೊಂಡು ಅವರ ಫ್ಯಾಮಿಲಿ ಆಗಲಿ ಅಂಡ್ ಫ್ರೆಂಡ್ಸ್ ಆ ಥರ ಎಲ್ಲ ತುಂಬ ಟಾರ್ಚರ್ ಕೊಡೋಕ್ಕೆ ಶುರು ಆದಾಗ ಅವಮಾನ ತಾಳೋಕ್ಕಾಗದೆ ಸುಸೈಡ್ ಮಾಡೋ ತುಂಬ ಪರಿಸ್ಥಿತಿಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಅದೇ ಥರ ನಮ್ಮ ಈ ಲೂಪ್ ಮೂವಿಲಿ ಆ ಥರ ಅಂಶ ನಿಮಗೆ ಕಾಣಸಿಗುತ್ತೆ. ಇದರಲ್ಲಿ ನನ್ನ ಪಾತ್ರ ಯಾವ ಥರ ಅಂದರೆ, ಅವರ ಮೂವಿಯಲ್ಲಿ ಅವರು ಹೀರೋ ಒಂದು ಕಷ್ಟಪಡೋ ಸಮಯದಲ್ಲಿ ಕೂಡ ಬೆಂಬಲವಾಗಿ ನಿಂತ್ಕೊಂಡು, ಅವನ ಸುಖದ ಟೈಮಲ್ಲಿ ಮಾತ್ರ ಅಲ್ಲದೆ ಕಷ್ಟದ ಟೈಮಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇದು ನನ್ನ ಪಾತ್ರ. ಥ್ಯಾಂಕ್ ಯು ಮ್ಯಾಮ್. ಈಗ ಸಿನಿಮಾ ನಟ ಶಶಿಕಿರಣ್ ಅವರು ಸಿನಿಮಾ ಬಗ್ಗೆ, ಸಿನಿಮಾ ಕತೆ ಒಪ್ಕೊಳ್ಳೋದ್ರ ಬಗ್ಗೆ ಒಂದೆರಡು ಮಾತು. ಹಾಗೆ ನಿಮ್ಮ ಟ್ರೈಲರ್ ಕೂಡ ಈಗ ಲಾಂಚ್ ಆಯಿತು. ಮೊದಲ ಸಿನಿಮಾ ಹೇಗೆ ಅನಿಸ್ತಾ ಇದೆ ಸರ್? ಮೊದಲನೇದಾಗಿ ಪ್ರಥಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಇದು ಮನಸ್ಪೂರ್ವಕವಾಗಿ ಹೇಳ್ತಿರೋದು. ನಿಮ್ಮ ಸಿನಿಮಾ ಇಟ್ಕೊಂಡು ಹೊಸಬರಿಗೆ ಒಂದು ಸಾಥ್ ಕೊಡಬೇಕಂತೇಳಿ ಯಾರು ನಮಗೆ ಬರಲಿಲ್ಲ, ನೀವು ಬಂದು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಅದು ನಮ್ಗೆ ಖುಷಿ ಅಲ್ವಾ.
ಹೊಸಬರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಅದು ತುಂಬ ದೊಡ್ಡ ಕೆಲಸ ಅದು. ಸೊ ಹಂಗಾಗಿ ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ಚು. ಹಾಗೆ ನಮ್ಮ ಮೀಡಿಯಾ ಮಿತ್ರಗಳಿಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಿನಿಮಾ ಸೆಟ್ಟಲ್ಲಿ ಯಶವಂತ್ ಸರ್ನ ಮೀಟ್ ಆಗ್ತೀವಿ. ಅಲ್ಲಿ ಮೀಟ್ ಆದಾಗ ನಮ್ಮದು ಒಂದು ಪರಿಚಯ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಬಾಂಡಿಂಗ್ ಹೋಗುತ್ತೆ. ಆವಾಗ ನನಗೆ ಹೇಳ್ತಾರೆ, ಬ್ರದರ್ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ನಾನು ನಿಮ್ಮ ಫೋಟೋಸ್ ಎಲ್ಲ ನೋಡ್ತಿದ್ದೀನಿ, ಫ್ರೇಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ನೋಡಿ ಇಂಟ್ರೆಸ್ಟ್ ಇದೆ, ನಾವು ಮಾಡೋಣ, ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹೇಳ್ತಾರೆ. ಆ ಥರ ಇಲ್ಲ ಏನು ಪ್ರಥಮ ಸರ್ ಇರೋವಾಗ ಆಮೇಲೆ ಹೇಳ್ತಾರೆ. ಆಗ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಒಂದು ಫೈನ್ ಡೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಲ್ಲ ಥರ ನೋಡ್ಕೊಂಡು ಬಂದಿದ್ದೀವಿ. ಖುಷಿನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ, ಎಲ್ಲ ನೋಡಿಕೊಂಡು ಅದೇನೋ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಸಿನಿಮಾ ತರೋದನ್ನೇ ನಮಗೆ ಒಂದು ಯಶಸ್ಸು ಅಂತ ನಾನು ತಿಳ್ಕೊತೀನಿ. ನಮ್ಮ ಯಶವಂತ ಸರ್ ಪಕ್ಕದಲ್ಲಿ ಹೇಳ್ತಿದ್ದಾರೆ, 2 ಲೈನ್ ಮಾತಾಡ್ರಿ ಅಂತಂದ್ಬಿಟ್ಟು ಮಾತಾಡೋಣ. ಈಗ ಒಂದು ಹೊಸಬರಿಗೆ ಸಿನಿಮಾನ ತೆರೆ ಮೇಲೆ ತರೋದೇ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಈಗ ನಾವೇನೋ ಬಂದ್ಬಿಟ್ರು ನಮ್ಮ ಸಿನಿಮಾ ಹೌಸ್ಫುಲ್ ಆಗಿಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ. ನಮಗಿರೋಂಥ ಆಸೆ, ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಈ ಬಿಗ್ ಸ್ಕ್ರೀನಲ್ಲಿ ಬಂದರೆ ನಾವು ಅಲ್ಲೇ ಗೆದ್ದಂತೆ, ನಮ್ಗೆ ಅದೇ ಸಾಕು. ಏನೋ ನಮ್ಮ ಸಿನಿಮಾ ಹೌಸ್ಫುಲ್ಲು, ನಾವು ಆ ಸಿನಿಮಾ ಥರ ನಾವು ಬೆಳೆದ್ಬಿಟ್ವಿ, ಇಲ್ಲ, ನಮ್ಮ ಸಿನಿಮಾ ಬಂದಿದೆ, ತೆರೆ ಮೇಲೆ ಬಂದಿದೆ, ಅದನ್ನು ಒಪ್ಕೊಳ್ಳೋದು ಬಿಡೋದು ಅದು ಜನಕ್ಕೆ ಬಿಟ್ಟಿರೋದು. ಬಟ್ ನಾವು ಕಷ್ಟಪಟ್ಟಿದ್ದೀವಿ. ಅಲ್ಲ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ, ಬಂದು ಸಿನಿಮಾ ನೋಡಿ ಅಂತೆಲ್ಲ. ಸಿನಿಮಾ ಕಂಟೆಂಟ್ ಇದ್ದರೆ ಸಿನಿಮಾ ನೋಡಿ, ಸಿನಿಮಾ ಓಕೆ ಆದರೆ ಸಿನಿಮಾಗೊಂದು ಒಳ್ಳೆ ರಿಸಲ್ಟ್ ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲೇ ಸಿನಿಮಾ ಆದ್ರೂ ನಿಮ್ಮ ಕಾನ್ಫಿಡೆನ್ಸ್ಗೆ ನಾವು ಕೂಡ ಮೆಚ್ಚಲೇಬೇಕು. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಮೇಡಮ್. ಈಗ ಅಪ್ಪುರಾಜ್ ಅವರು ಸಿನಿಮಾ ಬಗ್ಗೆ ಮಾತಾಡ್ಬೇಕೆಂದು. ಈ ಸಿನಿಮಾಗೆ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಆಗಿದ್ದಾರೆ. ಅವರಿಲ್ಲಾಂದ್ರೆ ಈ ಸಿನಿಮಾನೇ ಇಲ್ಲ. ನನ್ನ ಸಿಕ್ಕಾಪಟ್ಟೆ ನನಗೆ ಬ್ಯಾಕ್ ಬೋನ್ ಆಗಿರೋದೇ ನನ್ನ ತಂದೆ ತಾಯಿ. ಅವ್ರಿಗೊಂದು ಈ ವೇದಿಕೆ ಮುಖಾಂತರ ಇಲ್ಲಿಂದ ಅವ್ರಿಗೆ ಕಾಲಕ್ಕೊಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿಗೆ ಅಂತ. ನನ್ನ ತಂದೆ ತಾಯಿ 7 ಜನ್ಮಕ್ಕೂ ನನಗೆ ಸಿಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರಗಳಿಗೆ. ಸೊ ಈ ಲೂಪ್ ಚಿತ್ರತಂಡಕ್ಕೆ ಈ ನಮ್ಮ ಪ್ರಥಮ ಅವರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಮೂವಿ ಪ್ರಮೋಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಾವೆ. ಸೊ ತುಂಬ ಒಳ್ಳೆಯದಾಯಿತು. ಯಶವಂತ್ ಈ ಚಿತ್ರದ ನಿರ್ದೇಶಕರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾವೆ ಲೂಪ್. ಇದು ಬಂದು ಉತ್ತರ ಕರ್ನಾಟಕ ಸೈಡ್ ಜನ ಈ ಇದರಲ್ಲಿ ಏನು ಬಂದಿದೆಯಲ್ಲ ಚಿತ್ರಕಥೆಯಲ್ಲಿ, ಲೈಕ್ ಆನ್ಲೈನ್ ಗೇಮ್ಸ್, ಕಸಿನೋ ಆ್ಯಂಡ್ ರಮ್ಮಿ, ಸೊ ಇದನ್ನೆಲ್ಲ ಗೋವಾಗೆ ಹೋಗಿ ತುಂಬ ಜನ ಆಡಿ ತುಂಬ ತಮ್ಮ ಜೀವನನ ಹಾಳು ಮಾಡ್ಕೋತಾರೆ. ಸೊ ಇನ್ ಕೇಸ್ ಅವೆಲ್ಲ ಈ ಚಿತ್ರ ನೋಡಿ ಸೊ ಎಲ್ಲ ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ, ಸೊ ಇದರಿಂದ ಏನೇನು ಕಷ್ಟ ಆಗುತ್ತೆ, ಈ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಮೇಲೆ ಆ ಮನುಷ್ಯ ಹೇಗೆ ಆಚೆ ಬರ್ತಾನೆ, ಸೊ ತುಂಬ ಚೆನ್ನಾಗಿ ಚಿತ್ರಕಥೆನ ಹೆಣೆದು ಅದನ್ನು ಶೂಟ್ ಮಾಡಿ ಚೆನ್ನಾಗಿ ವಿತರಣೆ ಮಾಡೋಕ್ಕೆ ರೆಡಿ ಆಗಿದ್ದಾವೆ ಯಶವಂತ್. ಆಮೇಲೆ ಶಶಿಕಿರಣ್ ಪ್ರೊಡ್ಯೂಸರ್ ಅವೆಲ್ಲ ಮಾಡಿ ಸೊ ನಮಗೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾವೆ ಇದರಲ್ಲಿ. ಸೊ ನಾವು ಅವ್ರಿಗೆ ಇಟ್ಟಂಥ ನಂಬಿಕೆ ನಾವು ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಇನ್ನು ಮುಂದೆ ನೀವೆಲ್ಲ ಅಭಿಮಾನಿಗಳು ನೋಡಿಕೊಂಡು ಸೊ ಈ ಚಿತ್ರಮಂದಿರಕ್ಕೆ ಬಂದು ಸೊ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ, ಪ್ರೈವಸಿನ ಇದು ಮಾಡಿ. ಸೊ ಥ್ಯಾಂಕ್ ಯು, ಇಷ್ಟು ಹೇಳಿ ನಾನು ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಖಡಕ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ರಿ, ಇವಾಗ ಯಾಕೋ ಮೊದಲೇ ಸಿನಿಮಾ ಅಂತ ಏನು ಭಯ ಪಡ್ತಿದ್ದೀರಿ ಏನೋ ಗೊತ್ತಾಗ್ತಿಲ್ಲ. ವಾಯ್ಸ್ ಎಲ್ಲ ಅಷ್ಟು ವೈಬ್ರೇಷನ್ ಇದೆ, ಒಳ್ಳೇದಾಗ್ಲಿ. ಈಗ ಮಂಜುಳಾ ಅರಸ್ ಅವರು ಸಿನಿಮಾ ಬಗ್ಗೆ ಮಾತಾಡ್ಬೇಕೆಂದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್. ಸುಮಾರು ಧಾರಾವಾಹಿಗಳು ಮಾಡ್ಕೊಂಡು ಬಂದಿದ್ದೆ. ಇತ್ತೀಚೆಗೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಇನ್ನು ಅದನ್ನು ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ.
ಡೈರೆಕ್ಟರ್ ಸರ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕಂದ್ರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬಾ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ, ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತೆ ಬಿಡದಿಲಿ ಶೂಟ್ ಆಗಿದೆ. ನಮ್ಮನೇಲೆ ಶೂಟ್ ಆಗಿದೆ. ನನ್ಗಂತೂ ಅದು ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿಲಾಗಿದೆ. ಅವ್ರು ತುಂಬಾ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕೆಂದ್ರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು 1 ಡೇ ಶೂಟಿಗೆ ಫ್ರೀ ಮಾಡ್ಕೊಟ್ಟಿದ್ದಾರೆ. ಅಂಥವ್ರನ್ನ ನಾವು ನೆನ್ಸ್ಕೋಬೇಕು. ನಮ್ ಕಷ್ಟಕ್ಕೆ ಮತ್ತೆ ನಾವ್ ಏನೋ ಒಂದು ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂಥವ್ರನ್ನ ಮರಿಬಾರ್ದು ಯಾವತ್ತೂ. ಸಂತೋಷಣ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ ಶೂಟಿಂಗ್ಗೆ. ಸೊ ಮತ್ತೆ ಪ್ರಥಮ್ ಸರ್ ಬರ್ತಾರೆ ಅಂತ ನಂಗೆ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ಸೊ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬಾ ಒಳ್ಳೆ ಹುಡುಗನೇ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗನೇ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ ಸ್ಟಾರ್ಟಿಂಗು. ಅವರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬಾ ಭಯದಲ್ಲೇ ಹೋಗಿದೆ. ಬಟ್ ನಿಜವಾಗ್ಲೂ ಗ್ರೀನ್ ಟೀ ಮಾಡ್ಕೊಟ್ಟಿದ್ರು, ಸ್ನಾಕ್ಸ್ ಕೊಟ್ರು, ತಿಂದೆ ಕುಡ್ದೆ. ಆಮೇಲೆ ಭಯ ಇತ್ತು, ನಾನು ಓಪನ್ ಆಗೇ ಮಾತಾಡ್ದೆ. ಈಗ ಹೆಂಗ್ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ. ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡಕ್ ಒಂದ್ ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವು ನೋಡಿದ್ಮೇಲೆ ಮಾತಾಡ್ಸಿದ್ಮೇಲೆ ಆ ಭಯ ಹೋಯ್ತು. ಸೊ ಈಗಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರ್ಲಿಲ್ಲ. ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಅದೇ ಫ್ರೆಂಡ್ಲಿ ನೇಚರ್ ಇದೆ, ಯಾವುದೇ ರೀತಿ ಈಗೋ ಜಂಬ ಆ ಥರ ಎಲ್ಲ ಇಲ್ಲ, ಒಳ್ಳೆ ಹುಡುಗನೇ. ಸೊ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲ ಅಷ್ಟೇ ಟೀಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ, ಇಷ್ಟಪಟ್ಟು ಕೆಲಸ ಮಾಡಿದೀವಿ. ಕಷ್ಟ ಸಾಮಾನ್ಯ, ಅದು ಎಲ್ಲಾ ವಿಷಯದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಬಟ್ ಕಷ್ಟ ಅನ್ಕೊಂಡ್ರೆ ಏನೂ ಮಾಡಕ್ಕಾಗಲ್ಲ. ಈ ಕತೆ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ. ಕೆಟ್ಟ ಅಭ್ಯಾಸಗಳಿಗೆ ನಾವೇನಾದ್ರೂ ಅಡಿಕ್ಟ್ ಆದ್ರೆ ನಿಜವಾಗ್ಲೂ ಮುಳುಗೋಗ್ತೀವಿ. ಸೊ ಯಾವತ್ತೂ ಅಷ್ಟೇ ಮಕ್ಕಳು ನಾವು ಮಾಡಬೇಡಿ ಅಂದಿದ್ನೇ ಮಾಡ್ತಾರೆ, ಮಾಡಿ ಅನ್ನೋದನ್ನ ಮಾಡಲ್ಲ, ಬೇಡ ಅಂದಿದ್ದನ್ನೇ ಮಾಡೋದ್ರಿಂದ ಹಾಳಾಗ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಯಶವಂತ್ ಅವರು. ಸೊ ಯಶವಂತ್ ಅವರೇ ನಿಮ್ಗೆ ಒಳ್ಳೇದಾಗ್ಲಿ, ಮತ್ತೆ ಪ್ರೊಡ್ಯೂಸರ್ಗೂ ಒಳ್ಳೇದಾಗ್ಲಿ, ಶೋಭಿತಾ, ಶಶಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಓವರ್ ಆಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಭಿ ಸಾಮ್ರಾಟ್ ಅವರು ಸಿನಿಮಾ ಬಗ್ಗೆ ಏನಾದ್ರೂ 2 ಲೈನ್ ಅಂತೆ ಹೇಳಿ ಸಿನಿಮಾ ಬಗ್ಗೆ. 2 ಲೈನ್ ಸಾಕ? ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಭಿ ಸಾಮ್ರಾಟ್ ಅಂತ. ಸೊ ಯಶವಂತ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಆ್ಯಂಡ್ ಪ್ರಥಮ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಹೊಸಬರಿಗೆ ಬಂದು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ. ಸೊ ಅಂಥದ್ರಲ್ಲಿ ನೀವು ಕರೆದಿದ ತಕ್ಷಣ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಾನು ಕೇಳಿದ್ದೆ ಒಳ್ಳೆ ಹುಡುಗ ಪ್ರಥಮ್ ಅಂತ ಪ್ರೂವ್ ಮಾಡಿಬಿಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಅಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸು ತುಂಬಾ ಜನ ಇದ್ದಾರೆ ಈ ಬೆಟ್ಟಿಂಗ್ ಆಡೋರು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರನ್ನು ಒದ್ದು ಕರ್ಕೊಂಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ಬೆಟ್ಟಿಂಗು ಮತ್ತೆ ಈ ಎಣ್ಣೆ ಹೊಡೆಯೋದು, ಗಾಂಜಾ ಈ ತರ ಎಲ್ಲ ಏನಾದ್ರು ಮಾಡ್ತೀರಿ, ಅವ್ರನ್ನೂ ಕರ್ಕೊಂಬಂದು ಸಿನಿಮಾನ ತೋರಿಸಿ. ಅಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಸಿನಿಮಾ, ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ನೋಡುವಂತ ಸಿನಿಮಾ. ಯಾಕೆಂದ್ರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ನ ಹಾಳು ಮಾಡ್ಕೊಂಡು ಯಾವ್ಯಾವ ತರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ಯಲಪ್ಪ ಸರ್ಗೆ, ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗಿದಾಗ ಎಲ್ಲರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ತರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ತರ ನೀವು ಯಶಸ್ಸನ್ನ ತಗೊಳ್ಳಿ. ಅಂಡ್ ನಾನು ಶೋಭಿತಾ ಮ್ಯಾಮ್ ಅಂಡ್ ಶಶಿ ಬ್ರೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಯಾಕೆಂದ್ರೆ ಅಂದ್ರೆ ಸೀನ್ ನಡಿಬೇಕಾದ್ರೆ ಜೊತೆಲೇ ಇರೋರು. ನಾನು ಏನಾದ್ರು ಬ್ರೋ ಶಶಿ ಬ್ರೋ ಅಂತ ಹಿಂಗ್ ತಿರ್ಗೋಷ್ಟಲ್ಲಿ ಕಟ್ ಹೇಳಿದ ತಕ್ಷಣ ಅವ್ರು ಪಕ್ಕದಲ್ಲೇ ಇರ್ತಾ ಇರ್ಲಿಲ್ಲ. ಅಲ್ಲಿ ನೋಡ್ರೆ ಸಾರಿ ಬ್ರೋ ಅಲ್ಲಿ ಏನೋ ಒಂದು ಪೇಮೆಂಟ್ ಮಾಡ್ಬೇಕಾಯ್ತು ಅದಕ್ಕೆ ಹುಡುಗಿದ್ದೆ ಅಂತ ಅಲ್ಲಿ ಹೊರಟೋಗ್ತಾ ಇದ್ರು. ಸೊ ಹಂಗಾಗಿ ಅಂಡ್ ಉಮೇಶ್ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್ ನಿಮ್ಮ ಕಷ್ಟ ನನಗೂ ಗೊತ್ತು. ಸೊ ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜನ ಮಾತಾಡ್ತಾರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ. ಅಪ್ಪು ಬ್ರೋ ನಿಮ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಾತಾಡಲ್ಲ ಅಂತ ಹೇಳಿ ಒಳ್ಳೆ ಮೆಸೇಜ್ ಕೊಟ್ರಿ. ಈಗ ಸಿನಿಮಾದ ಕೋ ಪ್ರೊಡ್ಯೂಸರ್ ಉಮೇಶ್ ಸರ್ ಸಿನಿಮಾ ಬಗ್ಗೆ ಮಾತಾಡ್ಬೇಕೆಂದು ವಿನಂತಿ. ಪ್ರಥಮ್ ಅವರು ಬರೋದಕ್ಕೆ ಮುಖ್ಯ ಕಾರಣ ಉಮೇಶ್ ಸರ್ ಅವರು. ಈಗ ಸಿನಿಮಾ ಬಗ್ಗೆ ಲೂಪ್ ಸಿನಿಮಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಆದ್ರೆ ಒಂದು ನಾವು ನಮ್ ಬೆಟ್ಟಿಂಗ್ ಆಡೋರ್ನೆಲ್ಲ ಒದ್ದೆಳಕ ಬರ್ತೀನಿ ಬೇಡ, ಹಂಗೆ ಕರ್ಕ ಬನ್ನಿ. ಒದ್ರೆ ಅವ್ರು ಎದ್ದೇಳಕ್ ಆಗಲ್ಲ ಸಿನಿಮಾ ನೋಡ್ಬೇಕಾದ್ರೆ, ಬರಲ್ಲ.
ಬೆಟ್ಟಿಂಗ್ ಆಡ್ತಿರಿದ್ದು ವಾದ್ಯ ಎಳ್ಕೊಂಬನ್ನಿ ಹೆಂಗಡೆ ಹಂಗಾರ ಸರಿ ವಾದ್ಯ ಎಳ್ಕೊಂಡೆ ಬನ್ನಿ ಹೆಂಗಾರೆ ಬಿಡಬೇಡಿ. ಅಣ್ಣವರು ಭಕ್ತಪ್ಪ ಕುಂಬಾರದಲ್ಲಿ ತುಳಿದು ಎಳಕ ಬತ್ತಲ್ಲ ಮಗುನ, ಹಂಗೆ ತುಳಿದು ಎಳಕ ಬನ್ನಿ. ಒದ್ದಾಗ ಬರ್ದೇ ಇದ್ರೆ ತುಳಿದ್ಬಿಟ್ಟು ಎಳಕ ಬನ್ನಿ, ಬಿಡಬೇಡಿ. ನಾನೇ ಹೇಳ್ತಾ ಇದ್ದೀನಿ. ಹ್ಮ್ ತುಳಿತೀರಾ? ಓಕೆ, ಖಂಡಿತ ಖಂಡಿತ ಬನ್ನಿ ಬನ್ನಿ ಕೊಟ್ಟಿ. ಎಲ್ರಿಗೂ ನಮಸ್ಕಾರ. ನಾ ಉಮೇಶ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರ. ನಾನು ಕೂಡ ಡಿಜಿಟಲ್ PR ಬನ್ನೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಮೊದಲಿಗೆ ಪ್ರಥಮ್ ಸರ್ಗೆ ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಗುರುಳೆ ಹಿಂಗಿದೆ ಸಿನಿಮಾ ಬಂದು ಲಾಂಚ್ ಮಾಡಿಕೊಡಿ ಟ್ರೈಲರ್ ಅಂತ. ಅವ್ರ ಸಿನಿಮಾ ಪ್ರಮೋಷನ್ ಇದ್ರೂ ಕೂಡ ನಾನು ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ನೋಡ್ದೆ. ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಕೋ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ. ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗಲಿ. ಮತ್ತು ಯಶವಂತ್ ಅಷ್ಟೇ ನಮ್ಮ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಕತೆ ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಈಗಿನ ಜನ್ರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ತಮ್ಮ ಚೊಚ್ಚಲ ಸಿನಿಮಾದ ಮುಖಾಂತರ ಎಲ್ಲರ ಗಮನ ಸೆಳೆಯೋದಕ್ಕೆ ಕಾಯ್ತಾ ಇರುವಂತವರು ಯಶವಂತ್. ಜನ್ಸಿಗಳಿಗೆ ಅದರಲ್ಲೂ ಈಗ ಏನದು ಗೇಮ್, ಆನ್ಲೈನ್ ಗೇಮ್ಗೆ ಸಂಬಂಧಪಟ್ಟಿರುವಂತಹ ದೊಡ್ಡ ಮೂವಿ ಅಂತಾನೆ ಹೇಳ್ಬೋದು ಇದು. ನಿಮ್ಗೆ ಈ ಐಡಿಯಾ ಬಂದಿರೋದ್ರ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಹೇಳಿ ಸರ್, ನಿಮ್ಮ ಜರ್ನಿ ಬಗ್ಗೆ. ಎಲ್ಲರಿಗೂ ವೆಲ್ಕಮ್. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ, ನಮ್ಮ ಪ್ರತಾಪ್ ಸರ್ ಈಗ ಬಂದಿದ್ದಾರೆ. ಅವ್ರು ಬಂದಿರೋದ್ರಿಂದನೇ ಒಂದು ಎನರ್ಜಿ ಈಗ ನಮಗೆ, ನಮ್ಮ ಮೀಡಿಯಾದವರಿಗೆಲ್ಲ. ಸೊ ಕೇಳಿದ್ರು ಇದ್ರದ್ದು ಹೆಂಗೆ ನಿಮ್ಗೆ ಕತೆ ಹುಟ್ಟಿತು ಹೆಂಗೆ ಅಂತ. ಬೇರೆಯವ್ರೆಲ್ಲ ಕತೆ ಮಾಡಿದ್ದಾರೆ. ಇವರು ಆಕ್ಚುಲಿ ಇದಕ್ಕೂ ಮುಂಚೆ ಈಗ 6 ತಿಂಗಳಿಂದ ಗೋವಾದಲ್ಲಿ ಎಲ್ಲ ಸೇರಿಸಿ ಅಳದು ಕಳೆದು ಎಲ್ಲ ಕಳ್ಕೊಂಡ್ಬಿಟ್ರು. ಒಂದೇ ಒಂದು ಚಡ್ಡಿಲ್ ಬಂದು ನಿಂತಿರಿ, ಎಲ್ಲರೂ ದಾನ ಮಾಡಿ ಕಳ್ಕೊಂಡು ಸೇಮ್ ಸತ್ಯಹರಿಶ್ಚಂದ್ರ ಫಿಲಮ್ ಅಲ್ಲಿ ಅಣ್ಣವ್ರು ಹೆಂಗೆ ಕಂಪ್ಲೀಟ್ ತಮ್ಮಂತ ಒಡ ಇಟ್ಕೊಂಡ್ಬಿಟ್ರೆ ಹಂಗೆ ಆ ಅನುಭವದಿಂದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೆಂಗೆ ಹೇಳಿ. ಥ್ಯಾಂಕ್ಸ್ ಸರ್. ಈಗ ನಮ್ಮ ಸಿನಿಮಾದಲ್ಲಿ ಇವಾಗ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ ಗಣೇಶ್ ಸರ್.